ವೆಲ್ಕಮ್ ಟು ನ್ಯೂಸ್ ಬೋರ್ಡ್. ಸ್ನೇಹಿತರೆ, ಕರ್ನಾಟಕದ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ರಾಜ್ಯಾಧ್ಯಕ್ಷ ವಿಚಾರವಂತೂ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ಕರ್ನಾಟಕದಲ್ಲಿ BS ಯಡಿಯೂರಪ್ಪನವರನ್ನು ಬಿಟ್ಟು ಒಂದು ಕೂದಲು ಕಡ್ಡಿಯನ್ನು ಕೂಡ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ BJP ರಾಷ್ಟ್ರೀಯ ನಾಯಕರಿಗೆ ಮನವರಿಕೆಯಾಗಿದೆ. BS ಯಡಿಯೂರಪ್ಪನವರ ಒಂದು ಮಾಸ್ಟರ್ ಸ್ಟ್ರೋಕ್ ಇಡೀ BJPಯ ಎಲ್ಲ ವಿರೋಧಿ ಬಣವನ್ನು ಚಿತ್ ಮಾಡಿಬಿಟ್ಟಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ BS ಯಡಿಯೂರಪ್ಪನವರು ಇಟ್ಟಂತಹ ಮಾಸ್ಟರ್ ಸ್ಟ್ರೋಕ್ ಯಾವುದು? BJPಯ ವಿರೋಧಿಗಳು ತಕ್ಷಣವೇ ಅಲರ್ಟ್ ಆಗಿ ಹೊಸ ಹೆಜ್ಜೆಯನ್ನು ಇಟ್ಟಿದ್ಯಾಕೆ? ಸೋಮಣ್ಣ ತುರ್ತಾಗಿ ನಾನೇ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೇಳಿದ್ದು ಯಾವ ಕಾರಣಕ್ಕಾಗಿ? ಒಂದು ಕಡೆಗೆ ನಳಿನ್ ಕುಮಾರ್ ಕಟೀಲ್ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಅದಾದ ಕೆಲವೇ ನಿಮಿಷಗಳಲ್ಲಿ ಟರ್ನ್ ಹೊಡೆದಿದ್ದು ಯಾಕೆ? BSY ಮಾಸ್ಟರ್ ಸ್ಟ್ರೋಕ್ ಇಷ್ಟೊಂದು ತಲೆ ಕೆಡಿಸಿದೆಯಾ ವಿರೋಧಿ ಬಣದ ನಾಯಕರುಗಳನ್ನು? BL ಸಂತೋಷ್ ಪಾತ್ರ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿದೆ? BS ಯಡಿಯೂರಪ್ಪನವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋದರ ಕಂಪ್ಲೀಟ್ ವಿಶ್ಲೇಷಣೆ ಮಾಡ್ತೀನಿ. ಅದಕ್ಕೂ ಮೊದಲು ನ್ಯೂಸ್ ಬೋರ್ಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ BJPಯನ್ನು ಕಟ್ಟಬೇಕು ಅಂತ BJP ರಾಷ್ಟ್ರೀಯ ನಾಯಕರು ಅಂದುಕೊಳ್ತಿದ್ದಾರೆ. ಆದರೆ ಅದನ್ನು ಬೇರು ಮಟ್ಟದಿಂದ ಅಲ್ಲ, BJP ಮತ್ತು JDS ಸಮ್ಮಿಶ್ರವಾಗಿ ಇಲ್ಲಿ ಬರುವಂತಹ ಮುಂದಿನ ಚುನಾವಣೆಗಳನ್ನು ಎದುರಿಸಬೇಕು ಅನ್ನೋ ಮಾಸ್ಟರ್ ಪ್ಲ್ಯಾನನ್ನು ರಾಷ್ಟ್ರೀಯ ನಾಯಕರು ಮಾಡ್ತಿದ್ದಾರಂತೆ. ಆದರೆ ಕುಮಾರಸ್ವಾಮಿ ಅವರಂತೂ ಸದ್ಯಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ BJP ಒಳಗಡೆ ಗುಸುಗುಸು ಬಹಳ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ. ಮುಂಬರುವಂತಹ BBMP ಎಲೆಕ್ಷನ್ ಆಗಿರಬಹುದು, ಅಥವಾ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳಾಗಿರಬಹುದು, ಅಥವಾ ಲೋಕಸಭೆ ಚುನಾವಣೆಯೂ ಆಗಿರಬಹುದು. ಈ ಎಲ್ಲ ಚುನಾವಣೆಗಳಲ್ಲಿ BJP ಮತ್ತು JDS ಮೈತ್ರಿ ಮಾಡಿಕೊಳ್ಬೇಕು ಅನ್ನೋ ಮುನ್ಸೂಚನೆಯನ್ನು ಸಂತೋಷ್ ಬಣದ ನಾಯಕರು ಕೊಡ್ತಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಇದಕ್ಕೆ BS ಯಡಿಯೂರಪ್ಪನವರಿಗೆ ಒಂದಿಷ್ಟು ಸುತಾರಾಮ್ ಒಪ್ಪಿಗೆ ಇಲ್ಲ. ಸ್ವಂತ ಬಲದ ಮೇಲೆ ಹೋರಾಟ ಮಾಡೋಣ, BJPಯನ್ನು ಮತ್ತೆ ಕಟ್ಟೋಣ. ಇಷ್ಟು ವರ್ಷಗಳ ಕಾಲ BJPಯನ್ನು ಕಟ್ಟಿ ಬೆಳೆಸಿದ್ದು ಯಾವುದೋ ಪಕ್ಷದ ಜೊತೆಗೆ ಸಮ್ಮಿಶ್ರವಾಗಿ ಚುನಾವಣೆಗೆ ಹೋಗೋದಕ್ಕಲ್ಲ. ನಾವು ಸ್ವಂತ ಬಲದ ಮೇಲೆ ಅಧಿಕಾರ ಮಾಡೋದಕ್ಕೆ ಸಾಧ್ಯ ಇದೆ ಕರ್ನಾಟಕದಲ್ಲಿ ಅನ್ನುವಂತಹ ಮಾತನ್ನು ಅಮಿತ್ ಶಾ ಅವರಿಗೆ ಬಹಳ ಕ್ಲಿಯರ್ ಆಗಿ BS ಯಡಿಯೂರಪ್ಪನವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ಬೇಕಾದರೆ ಸ್ವತಃ ನಾನೇ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ತೇನೆ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ಅಣಿಯಾಗ್ತೇನೆ. ಮತ್ತೊಂದು ಕಡೆಗೆ ಈಗಾಗಲೇ BS ಯಡಿಯೂರಪ್ಪನವರೇ ಘೋಷಣೆ ಮಾಡಿದಂತೆ ವಿಧಾನಸೌಧದ ಮುಂಭಾಗದಲ್ಲಿ ಸತ್ಯಾಗ್ರಹಕ್ಕೂ ಕೂಡ್ತೇನೆ. ಈ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಸರ್ಕಾರ ಸರಿಯಾಗಿ ನಡೆದುಕೊಳ್ತಾ ಇಲ್ಲ, ಜನರಿಗೆ ಕೊಟ್ಟಂತಹ ಆಶ್ವಾಸನೆಯನ್ನು ಈಡೇರಿಸಬೇಕು ಅಂತ ನಾನು ಸ್ವತಃ ಸತ್ಯಾಗ್ರಹ ಮಾಡ್ತೀನಿ ಅನ್ನುವಂತಹ ಘೋಷಣೆಯನ್ನು ಮಾಡಿಯೇ ಬಿಟ್ಟಿದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರುವಂತಹ ಯಡಿಯೂರಪ್ಪ ವಿರೋಧಿ ಬಣದ ನಾಯಕರು ಮತ್ತೆ ಪಕ್ಷ ಕಂಪ್ಲೀಟಾಗಿ ಯಡಿಯೂರಪ್ಪನವರ ಕಡೆಗೆ ಕಾನ್ಸಂಟ್ರೇಟ್ ಆಗ್ತಾ ಇದೆ ಅನ್ನೋ ಆತಂಕದಲ್ಲೇ ಹೊಸ ಹೆಜ್ಜೆಯನ್ನು ಇಡೋದಕ್ಕೆ ಆರಂಭಿಸಿದ್ದಾರೆ. ಯಾವಾಗ BS ಯಡಿಯೂರಪ್ಪನವರು ನಾನು ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದ್ರೋ, ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ಮೂಡಿತು. BJPಯ ಜಿಲ್ಲಾ ಘಟಕದಿಂದ ಹಿಡಿದು ತಾಲೂಕು ಘಟಕದ ಪ್ರತಿಯೊಬ್ಬ ಕಾರ್ಯಕರ್ತರು, ಮುಖಂಡರು ಕೂಡ ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳೋಣ, ಯಡಿಯೂರಪ್ಪನವರ ಕೈ ಬಲಪಡಿಸೋಣ, ಮತ್ತೆ ಕರ್ನಾಟಕದಲ್ಲಿ ಕಮಲವನ್ನು ಅರಳಿಸಬೇಕು ಅಂತ ಲೆಕ್ಕಾಚಾರದಲ್ಲಿ ಉತ್ಸಾಹದಲ್ಲಿದ್ದಾರೆ. ಇದನ್ನು ಅರಿತಂತಹ ಯಡಿಯೂರಪ್ಪ ವಿರೋಧಿ ಬಣ ತಕ್ಷಣವೇ ಅಲರ್ಟ್ ಆಗಿ ಸೋಮಣ್ಣ ಮುಂದಿನ ರಾಜ್ಯಾಧ್ಯಕ್ಷ ನಾನೇ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡ್ಕೊಳ್ತಾರೆ. ನಾನು ಕೇಂದ್ರದ ನಾಯಕರಿಗೆ ಪತ್ರ ಕೂಡ ಬರೆದಿದ್ದೀನಿ, 100 ದಿನಗಳ ಕಾಲ ನನಗೆ ಅವಕಾಶ ಕೊಡಿ ಅಂತ ಸೋಮಣ್ಣ ಮಾಧ್ಯಮದ ಮುಂದೆ ಬಂದು ತುರ್ತಾಗಿ ಹೇಳಿಕೆ ಕೊಡ್ತಾರೆ. ಚುನಾವಣೆ ಪೂರ್ವದಲ್ಲೇ ನಾನು ಕೇಳಿದ್ದೆ, ಆದರೆ ಚುನಾವಣೆ ಮುಗಿದ ನಂತರ ನೋಡೋಣ ಅಂತ ಹೇಳಿದ್ರು ಅನ್ನೋ ಮಾತನ್ನು ಕೂಡ ಸೋಮಣ್ಣ ಹೇಳ್ತಾರೆ. ಅಂದರೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ, ಪಕ್ಷವನ್ನು ಕರ್ನಾಟಕದಲ್ಲಿ ಕಂಟ್ರೋಲ್ ತಪ್ಪಬಾರದು, ಯಡಿಯೂರಪ್ಪನವರ ಕಂಟ್ರೋಲ್ಗೆ ಮತ್ತೆ ಪಕ್ಷ ಹೋಗಬಾರ್ದು. ನಾನು ರಾಜ್ಯಾಧ್ಯಕ್ಷ ಅಂದರೆ ನನ್ನ ಅಣತಿಯಂತೆ ನಡಿಬೇಕು ಅನ್ನೋದು ಸೋಮಣ್ಣ ಅವರ ಮಾತಾಗಿತ್ತು. ಆದರೆ ಆ ಮಾತನ್ನು ದೆಹಲಿಯಲ್ಲಿ ಕುಳಿತಂತಹವರೊಬ್ಬರು ಆಡಿಸಿದ್ರು ಅಂತಲೇ ಹೇಳಲಾಗ್ತಾ ಇದೆ. ಇದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ನಳಿನ್ ಕುಮಾರ್ ಕಟೀಲ್ ಬಳ್ಳಾರಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ಮೌಖಿಕವಾಗಿಯೂ ತಿಳಿಸಿದ್ದೀನಿ ಮತ್ತು ಪತ್ರ ಕೂಡ ಬರೆದು ಅವರ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳ್ತಾರೆ. ಅದಾದ ಕೆಲವೇ ನಿಮಿಷಗಳಲ್ಲಿ ಇಲ್ಲ, ನಾನು ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಭಾಳ ಸ್ಪಷ್ಟವಾಗಿ ನೀಡಿಬಿಡ್ತಾರೆ.
ಇದು ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾಕೆ ಇಷ್ಟು ತುರ್ತಾಗಿ ಯಾಕೆ ಕಟೀಲ್ ಅವರು ಆ ರೀತಿಯಾಗಿ ಸ್ಟೇಟ್ಮೆಂಟ್ ಬದಲಾಯಿಸ್ತಾರೆ ಅನ್ನೋದಕ್ಕೂ ಕೂಡ ಒಂದು ಉತ್ತರ ಇದೆ. ಈಗ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಯಡಿಯೂರಪ್ಪನವರು ರಾಜ್ಯದಲ್ಲಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ಅನ್ನುವಂತಹ ಈ ಸಂದರ್ಭದಲ್ಲಿ ನಾವು ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇದೆ ಅಂತ ತೋರಿಸ್ಕೊಳ್ಳೋದು ಬೇಡ. ಪೂರ್ತಿ ಪವರ್ ಸೆಂಟರ್ ಒಂದು ಕಡೆಗೆ ಕಾನ್ಸಂಟ್ರೇಟೆಡ್ ಆಗಿರೋದನ್ನು ನಾವು ಬದಲಾಯಿಸೋದು ಬೇಡ. ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲೇ ಪ್ರತಿಯೊಂದು ಕೂಡ ಹೋರಾಟಗಳಾಗಲಿ ಅನ್ನುವಂತಹ ಇಚ್ಛೆ ಆ ದೆಹಲಿ ನಾಯಕರಿಗಿದೆ, ದೆಹಲಿಯ ಒಬ್ಬ ನಾಯಕರಿಗಿದೆ. ಮತ್ತೊಂದು ಕಡೆಗೆ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡಿದ್ರೂ ಕೂಡ ಪಟ್ಟಾಭಿಷೇಕ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಾಗಬೇಕು, ಅದಾದ ನಂತರವೇ ಹೋರಾಟದ ಅಖಾಡಕ್ಕಿಳಿಲಿ ಅನ್ನುವಂಥ ತಂತ್ರಗಾರಿಕೆಯೂ ಇದೆ. ಬಟ್ ಸೋಮಣ್ಣ ಅವರಿಗೆ ಮತ್ತೊಂದು ಕಡೆಗೆ ಸಿ ಟಿ ರವಿ, ಶೋಭಾ ಕರಂದ್ಲಾಜೆ ಕೂಡ ಟಫ್ ಫೈಟನ್ನು ಕೊಡ್ತಿದ್ದಾರಂತೆ. ಸಿ ಟಿ ರವಿ ಬಹಳ ಆಪ್ತರು ಬಿ ಎಲ್ ಸಂತೋಷ್ ಅವರಿಗೆ, ಅವರ ನೆಚ್ಚಿನ ಹುಡುಗ ಅಂತಲೇ ಹೇಳಲಾಗುತ್ತೆ. ಅವರನ್ನು ಆಯ್ಕೆ ಮಾಡಬಹುದು ಅನ್ನೋದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಶೋಭಾ ಕರಂದ್ಲಾಜೆಯವರು ಸೆಂಟ್ರಲಲ್ಲಿ ಈಗ ಸಚಿವೆಯಾಗಿ ಅದ್ಭುತ ಕೆಲಸಗಳನ್ನು ಮಾಡ್ತಿದ್ದಾರೆ. ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಅವರ ರಾಜಕೀಯ ಜಾಣ್ಮೆಯನ್ನು ಕೂಡ ಯೋಗಿ ಆದಿತ್ಯನಾಥ್ ಅವರು ಬಲ್ಲವರಾಗಿದ್ದಾರೆ. ಅವರ ಸಲಹೆಯೂ ಕೂಡ ಇದೆ. ಮತ್ತು ಪ್ರಧಾನಿ ಮತ್ತು ಅಮಿತ್ ಶಾ ಅವರು ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ. ಒಬ್ಬರು ಮಹಿಳಾ ರಾಜ್ಯಾಧ್ಯಕ್ಷೆ BJPಗೆ ಬರಬೇಕು, ಪಕ್ಷವನ್ನು ಇಲ್ಲಿ ಬೇರು ಮಟ್ಟದಿಂದ ಮತ್ತೆ ಸಂಘಟಿಸಬೇಕು ಅನ್ನುವಂಥ ತಂತ್ರಗಾರಿಕೆಯ ಭಾಗವಾಗಿಯೂ ಕೂಡ ಶೋಭಾ ಕರಂದ್ಲಾಜೆ ಅವರನ್ನು ಅಖಾಡಕ್ಕಿಳಿಸಬಹುದು. ಯಾಕಂದರೆ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ತನ್ನ ಇಡೀ ಪ್ರಣಾಳಿಕೆ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಮಹಿಳೆಯರನ್ನು ಅತಿ ಹೆಚ್ಚಾಗಿ ನೆಚ್ಚಿಕೊಂಡೇ ಜಾರಿ ಮಾಡಿದೆ. ಆ ಕಾರಣಕ್ಕಾಗಿ ಅವರನ್ನು ಸೆಡ್ಡು ಹೊಡೆದು ಅವರ ಯೋಜನೆಗಳು ಸರಿಯಾಗಿ ಜಾರಿ ಆಗಿಲ್ಲ ಅಂತ ಮಹಿಳೆಯರಿಗೆ ಕನ್ವಿನ್ಸ್ ಮಾಡುವಂತಹ ನಿಟ್ಟಿನಲ್ಲಿಯೂ ಕೂಡ ಒಬ್ಬರು ಮಹಿಳಾ ರಾಜ್ಯಾಧ್ಯಕ್ಷರಾದರೆ ಸೂಕ್ತ ಅನ್ನುವಂತಹ ತೀರ್ಮಾನ ಕೂಡ ಕೇಂದ್ರದ ನಾಯಕರು ನಡೆಸಿದ್ದಾರಂತ ಹೇಳಲಾಗ್ತಾ ಇದೆ. ಬಟ್ ಇದೆಲ್ಲವೂ ಕೂಡ ಒಂದು ಕಡೆಗೆ BS ಯಡಿಯೂರಪ್ಪನವರ ಸತ್ಯಾಗ್ರಹ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಯಾವಾಗ ಹೊರಬಿತ್ತೋ, ಈಗ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ನಾನು ಅಧಿವೇಶನದ ಹೊರಗಡೆ ಹೋರಾಟ ಆರಂಭಿಸ್ತೀನಿ ಅಂತ ಹೇಳಿದ ತಕ್ಷಣ ವಿರೋಧಿಗಳೆಲ್ಲ ಒಂದು ರೀತಿಯಾಗಿ ತಡಬಡಾಯಿಸೋದಕ್ಕಾರಂಭಿಸ್ತಾರೆ. BS ಯಡಿಯೂರಪ್ಪ ಸೈಡ್ಲೈನ್ ಆದರೂ ಸುಮ್ಮನೆ ಇರ್ತಾರೆ ಅಂತ ಅಂದುಕೊಂಡವರಿಗೆಲ್ಲರಿಗೂ ಕೂಡ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳಬಹುದು. ಯಡಿಯೂರಪ್ಪನವರು ಹುಟ್ಟು ಹೋರಾಟಗಾರ, ನನ್ನ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತಹ ಸಂದೇಶವನ್ನು ನೇರವಾಗಿ ತಲುಪಿಸಿದ್ದಾರೆ. ಈ ಸಂದೇಶದಿಂದ ಕಂಗಾಲಾಗಿರೋ ಬಹುತೇಕ ನಾಯಕರು ಮತ್ತೆ ನಮ್ಮ ಆಟ ನಡೆಯೋದಿಲ್ಲ ಅಂತ ಆತಂಕದಲ್ಲೇ ಇದ್ದಾರೆ. PY ವಿಜೇಂದ್ರ ಹೆಸರು ಕೂಡ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕೇಳಿ ಬರ್ತಾ ಇದೆ. ಆದರೆ BY ವಿಜೇಂದ್ರ ಇನ್ನು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದಾರೆ, ಅನುಭವದ ಕೊರತೆ ಇದೆ ಅನ್ನುವಂತಹ ಮಾತನ್ನು ವಿರೋಧಿ ಬಣದ ನಾಯಕರು ಹೇಳ್ತಿದ್ದಾರೆ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಕ್ತ ಅನ್ನೋದನ್ನು. ಮತ್ತೊಂದು ಕಡೆಗೆ ವಿಪಕ್ಷ ನಾಯಕನ ಆಯ್ಕೆ ಕೂಡ ಇನ್ನು BJPಯಲ್ಲಾಗಿಲ್ಲ. ವಿಪಕ್ಷ ನಾಯಕನ ಸ್ಥಾನಕ್ಕೂ ಕೂಡ ಯಾರು ಸೂಕ್ತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಕಡೆಗೆ ಬಹಳ ಪ್ರಮುಖವಾದಂತಹ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. BJP ಇಷ್ಟು ದೊಡ್ಡ ಮಟ್ಟದ ಸೋಲಾದರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ತಿಲ್ಲ. ಕರ್ನಾಟಕದಲ್ಲಿ ಯಾರೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಅವರನ್ನು ಹೊರಹಾಕುವ ಪ್ರಯತ್ನಗಳನ್ನೂ ಆಗ್ತಾ ಇಲ್ಲ. ಅರುಣ್ ಸಿಂಗ್ನಿಂದ ಹಿಡಿದು BL ಸಂತೋಷ್, CT ರವಿ, ಪ್ರತಾಪ್ ಸಿಂಹ, ಈಶ್ವರಪ್ಪ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಮತ್ತೆ ಅದೇ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು. ಚುನಾವಣಾ ಪೂರ್ವದಲ್ಲಿ ಯಾವ ರೀತಿಯಾಗಿ ಮನಸ್ಥಿತಿ ಇತ್ತು ಅಂತಹದ್ದೇ ಮನಸ್ಥಿತಿಯಲ್ಲಿ ಈಗಲೂ ಕೂಡ ಅವರು ಕಂಡು ಬರ್ತಿದ್ದಾರೆ. ಅದೇ ಆರೋಗ್ಯನ್ಸ್ ಇದೆ ಅಂತ ರಾಜಕೀಯ ಪಂಡಿತರು ಮಾತನಾಡಿಕೊಳ್ತಿದ್ದಾರೆ. ಬದಲಾವಣೆ ಅವರಲ್ಲಿ ಕಂಡು ಬರ್ತಾ ಇಲ್ಲ, ಬದಲಾವಣೆ ಅವರಲ್ಲಿ ಆಗಬೇಕು ಅನ್ನೋ ಮನಸ್ಸು ಕೂಡ ಇಲ್ಲ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಇದೆಲ್ಲವೂ ಒಂದು ಕಡೆಗೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ JDS ಜೊತೆಗೆ ಮೈತ್ರಿ ನಿಜವಾಗಲೂ ಆಗ್ತಾರಾ? JDS ಇದಕ್ಕೆ ಒಪ್ಪಿಕೊಳ್ಳುತ್ತಾ? ಅದರಲ್ಲೂ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸೀಟ್ಗಳ ಹಂಚಿಕೆ ಬಹಳ ಕ್ಲಿಷ್ಟ ಇದೆ. ಅದನ್ನು ಯಾವ ರೀತಿಯಾಗಿ ಬಗೆಹರಿಸ್ಕೋತಾರೆ? ಇವೆಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಒಂದು, JDS ಒಂದು ಮತ್ತು ಸುಮಲತಾ ಅವರು ಈ 3 ಸ್ಥಾನಗಳನ್ನು ಬಿಟ್ಟರೆ ಕಂಪ್ಲೀಟ್ ಆಗಿ BJPಯ ಕ್ಲೀನ್ ಸ್ವಿಪ್ ಮಾಡಿಬಿಟ್ಟಿತ್ತು. ಇಂತಹ ಪರಿಸ್ಥಿತಿ ಇದ್ದಂತಹ ರಾಜ್ಯದಲ್ಲಿ ಈಗ 3 ಸ್ಥಾನಗಳನ್ನು ಹೊರತುಪಡಿಸಿ, ಕಾರವಾರ, ಉಡುಪಿ, ಮಂಗಳೂರನ್ನು ಹೊರತುಪಡಿಸಿ ಯಾವ ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ BJP ನಾಯಕರು ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಇದು ಬಹಳ ದೊಡ್ಡ ಮಟ್ಟದ ಹಿನ್ನಡೆ ರಾಜ್ಯದಲ್ಲಿ BJPಗೆ ಆಗಿದೆ ಅಂತ ರಾಜಕೀಯ ವಿಶ್ಲೇಷಕರು
ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಇಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೋರ್ಡ್ ಕನ್ನಡ. ಧನ್ಯವಾದ.